ಬಾಗೇಪಲ್ಲಿ ಪುರಸಭೆಗೆ ಅನೇಕ ಮಂದಿ ಮುಖ್ಯಾಧಿಕಾರಿಗಳು ಅಧ್ಯಕ್ಷರು ಬದಲಾದರೂ ಪಟ್ಟಣದ ಜನತೆಯ ಹಣೆಬರಹ ಮಾತ್ರ ಎಂದಿಗೂ ಬದಲಾಗಿಲ್ಲ ಎಂಬುದಕ್ಕೆ ಪಟ್ಟಣದ 19ನೇ ವಾರ್ಡ್ ಉತ್ತಮ ನಿದರ್ಶನವಾಗಿದೆ. ಈ ವಾರ್ಡಿನ ಜನತೆ ನಾಗರಿಕರು ಎಂಬುದನ್ನು ಮರೆತಿರುವ ಇಲ್ಲಿನ ಪುರಸಭೆ ಕನಿಷ್ಠ ಮೂಲಸೌಕರ್ಯಗಳಾದ ಕುಡಿಯುವ ನೀರು ಪೂರೈಕೆ, ರಸ್ತೆ, ಬೀದಿ ದೀಪ, ಚರಂಡಿ ಸ್ವಚ್ಛತೆಯಂತಹ ಕನಿಷ್ಠ ಸೌಲಭ್ಯಗಳು ಒದಗಿಸದೆ ನಿರ್ಲಕ್ಷ್ಯ ಮಾಡಿದೆ ಎಂದು ಸ್ಥಳೀಯರು ಅಳವತ್ತುಕೊಂಡಿದ್ದಾರೆ. ವಾರ್ಡಿಗೆ ಸಮರ್ಪಕವಾಗಿ ನೀರಿನ ಪೂರೈಕೆ ಆಗದಿದ್ದರೆ ಪಟ್ಟಣದ ಜನರು ಬದುಕುವುದು ಹೇಗೆ ಎಂದು ಪ್ರಶ್ನಿಸುತ್ತಿರುವ ಜನರು ಆಡಳಿತ ಮಂಡಳಿಯವರು ಕೂಡಲೇ ಕುಡಿಯುವ ನೀರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಎಂದು ಪಟ್ಟಣದ 19ನೇ ವಾರ್ಡಿನ ವಾಸಿಗರು ಒತ್ತಾಯಿಸುತ್ತಿದ್ದಾರೆ. ಕುಡಿಯುವ ನೀರು ಸರಬರಾಜು ನಿರ್ವಹಣೆ ಮಾಡುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸೂಕ್ತವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ. ಪಟ್ಟಣದ ಹಳೆ ಜನರು ಟ್ಯಾಂಕರ್ ಖರೀದಿ ಮಾಡಿ ನೀರು ಪಡೆಯುತ್ತಿದ್ದಾರೆ. ಆದರೆ ಪದೇ ಪದೇ ಸಮಸ್ಯೆ ಎದುರಾದರೂ ಪುರಸಭೆ ಇತ್ತ గమన హరిసిಲ್ಲ ಎಂದು ఆరోపిಸಲಾಗಿದೆ. ఆ బిల్డింగ్ వాళ్ళకి నైట్ ఇస్తా ఉన్నాడు, మనకి మాత్రం లేదు. 18 వాళ్ళు ఏం చేసినారు, ఎందుకు ఇట్టుకొడుతు వాళ్ళు ఉండేది ఏమిటి, ఇంకా దానికేం అర్థమే లేదా. ರಂಜಾನ್ ನಡೀತಾ ಇದೆ, ನೀರಿಲ್ಲ ಅಂತ ಹೆಂಗಾಗುತ್ತೆ? ನೀರು ಪೂರೈಕೆಯಲ್ಲಿ ತೊಂದರೆ ಪದೇ ಪದೇ ಎದುರಾಗುತ್ತಿದ್ದು ಜನರು ಪುರಸಭೆಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಪುರಸಭೆ ಆಡಳಿತ ಸುಧಾರಣೆಗೆ ಮುಂದಾಗಬೇಕು ಎಂದು ಕೋರಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವಾರ್ಡಿನ ನಿವಾಸಿಗಳಾದ ರಹಮತುಲ್ಲಾ ಖಾನ್, ಫರೀದಾ, ತಾಸಿನ್, ನಜೀರಾ, ಶಂಶೀರ್, ನಾಜಿಯಾ, ರೇಷ್ಮಾ ತಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.